ಕನಸು ಮತ್ತೆ ಜಾಗೃತ ಸ್ಥಿತಿ ಇವೆರಡರ ಮಧ್ಯೆ ವ್ಯತ್ಯಾಸ ಏನು ಸರ್? ಹ. ಬಹಳ ಜನ ಏನ್ ಕೇಳ್ತಾರೆ, ಪ್ರತಿಯೊಬ್ಬರು ಕೂಡ ಕನಸು ಬಿದ್ದೇ ಬೀಳುತ್ತೆ. ಹ್ಮ್ ಆ ಕನಸು ನೆನಪಿರುತ್ತೆ ಅಥವಾ ಕೆಲವರಿಗೆ ನೆನಪಿರಲ್ಲ. ಕನಸುಗಳನ್ನ ನಾವು ವಿಶ್ಲೇಷಣೆ ಮಾಡಬಾರದು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಒಂದಕ್ಕೊಂದು ಸಂಬಂಧವೇ ಇರೋದಿಲ್ಲ ಕನಸುಗಳಲ್ಲಿ. ಅರ್ಥಾತ್ ಸಂಬಂಧ ಇಲ್ಲದೆ ಇರುವಂತದ್ದು ಏನಪ್ಪಾ ಇದು ವಿಚಿತ್ರವಾಗಿದೆ ಅಂತ ಅನ್ಸುತ್ತೆ. ಆದ್ರೆ ಕನಸುಗಳನ್ನ ನಾವು ಯಾಕೆ ಕಾಣ್ತೀವಿ ಅಂತ ಅನ್ನೋದು ಪತ್ರಿ ಸರ್ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಧ್ಯಾನ ಅನ್ನೋದಕ್ಕೆ ಒಂದು ವ್ಯಾಖ್ಯಾನ ಇದೆ. ಧ್ಯಾನ ಅಂತಂದ್ರೆ ಕೇವಲ ಕಣ್ಮುಚ್ಕೊಂಡು ಒಂದು ಕಡೆ ಕುಳಿತುಕೊಂಡು ಉಸಿರಾಟವನ್ನು ಗಮನ ಹರಿಸೋದು ಅಷ್ಟೇ ಅಲ್ಲ. ಅಂತಿಮವಾಗಿ ನಾವು ಧ್ಯಾನ ಸಂಭವಿಸಿದಾಗ ಏನಾಗುತ್ತೆ ಅಂತ ಅನ್ನೋದು ಬಹಳ ಮುಖ್ಯ. ಅದು ನಿಜವಾದ ಧ್ಯಾನ. ಧೀ ಪ್ಲಸ್ ಯಾನ ಈಸ್ ಈಕ್ವಲ್ ಟು ಧ್ಯಾನ. ಧೀ ಅಂತಂದ್ರೆ ಧೀ ಅಂತ ಅನ್ನೋದು ನಮ್ಮ ಒಳಗಡೆ ಇರ್ತಕ್ಕಂಥ ಧೀ ಶಕ್ತಿ, ನಮ್ಮ ಮೂಲ ಶಕ್ತಿ. ಆ ಶಕ್ತಿ ಎನರ್ಜಿ, ನಾವೆಲ್ಲ ಚೇತನ ಬೆಳಕಿನ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು, ಬೆಳಕಿನ ತುಣುಕುಗಳು ಅಂತ ನಾವು ಕರಿತೀವಿ, ಚೇತನ ಅಂತ ಕರಿತೀವಿ, ಆತ್ಮ ಅಂತ ಕರಿತೀವಿ, ಮೂಲ ಪ್ರಜ್ಞೆ ಅಂತ ಕರಿತೀವಿ ಅಲ್ವಾ. ಇದೆಲ್ಲವೂ ಕೂಡ ಧ್ಯಾನದಲ್ಲಿ ಈ ಭೌತಿಕ ಶರೀರವನ್ನ ಬಿಟ್ಟು ಹೊರಬಂದು ಲೋಕಾನುಲೋಕ ಸುತ್ತುತ್ತೆ ಅಂತೇಳಿ ಹೇಳ್ತಾರೆ. ಅದನ್ನೇ ಸೂಕ್ಷ್ಮ ಶರೀರ ಯಾನ ಅಂತ ಕರೆಯೋದು. ಸೂಕ್ಷ್ಮ ಶರೀರ ಒಂದು ಸರಿ ಹೊರಗಡೆ ಬಂದು ಯಾನ ಸಂಚಾರಕ್ಕೆ ಹೋಗುತ್ತೆ. ಭೌತಿಕ ಶರೀರ ಇಲ್ಲೇ ಕುಳಿತಿರುತ್ತೆ. ಅದು ನಿದ್ರೆ ಇರಬಹುದು, ಧ್ಯಾನ ಇರಬಹುದು. ನಿದ್ರೆಯಲ್ಲಿ ಇದು ಭೌತಿಕ ಶರೀರ ಇಲ್ಲೇ ಇದ್ದು ಅಲ್ಲಾಡದೆ ಕೊರಡು ಬಿದ್ದಂಗೆ ಬಿದ್ದಿರುತ್ತೆ, ಮಲಗಿರ್ತೀವಿ. ಸೂಕ್ಷ್ಮ ಶರೀರ ಅದರ ಒಂದು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂತಂದ್ರೆ ಅದರ ಪ್ರಕಂಪನೆಗಳು ವಿಸ್ತಾರ ಆಗುತ್ತೆ, ಅಣುಗಳು ವಿಸ್ತಾರವಾಗುತ್ತೆ, ಇನ್ನೊಂದು ಕಡೆಗೆ ಕನೆಕ್ಟಿವಿಟಿ ಬರುತ್ತೆ, ಇನ್ನೊಂದು ಲೋಕಕ್ಕೆ ಕನೆಕ್ಟಿವಿಟಿ ಬರುತ್ತೆ. ಹಾಗಾಗಿ ಅಲ್ಲಿಯ ಜ್ಞಾನ, ಅಲ್ಲಿಯ ಅನುಭವಗಳು, ಅಲ್ಲಿಯ ಜೀವನವನ್ನ ನಾವು ಇಲ್ಲಿ ಅನುಭವಿಸೋದಿಕ್ಕೆ ಕನಸಿನ ರೂಪದಲ್ಲಿ ನಮಗೆ ಅವು ಕಾಣಿಸ್ಕೊಳ್ತವೆ. ಅಂದ್ರೆ ಅದು ಮುದ್ರೆ ರೆಕಾರ್ಡ್ ಆಗ್ತವೆ. ಅಂದ್ರೆ ಅರೆಪ್ರಜ್ಞಾವಸ್ಥೆಯಲ್ಲಿ ಇದ್ದಾಗ ಅದು ನಮ್ಮ ನೆನಪಿನಲ್ಲಿ ಉಳಿಯುತ್ತೆ. ನಿದ್ರೆಯ ಸ್ಥಿತಿಯಲ್ಲಿ ಇದ್ದಾಗ ಅದನ್ನ ನಾವು ಕನಸುಗಳು ಅಂತ ಕರೆದು ಬಿಡ್ತೀವಿ. ಯಾಕೆ ಕನಸುಗಳು ನಮಗೆ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ ಅಂತಂದ್ರೆ ತುಂಬಾ ಫಾಸ್ಟ್ ಆಗಿ ಅದನ್ನ ನಾವು ಅನುಭವಿಸಿರ್ತೀವಿ, ಬೇರೆ ಲೋಕದ ಅನುಭವಗಳನ್ನ, ಸೂಕ್ಷ್ಮ ಶರೀರ ಯಾನವನ್ನ. ಹಾಗಾಗಿ ಅದು ಅಲ್ಲಲ್ಲೇ ಮಸುಕಾಗಿ ನಮಗೆ ನೆನಪಿರೋದ್ರಿಂದ ಒಂದಕ್ಕೊಂದು ಕೂಡಿಕೊಂಡು ನಮಗೆ ಅರ್ಥವಿಲ್ಲದ ಒಂದು ಸರಣಿಯಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾವು ಕನಸುಗಳನ್ನ ವಿಶ್ಲೇಷಣೆ ಮಾಡಬಾರದು. ಕನಸುಗಳು ಎಲ್ಲವೂ ಕೂಡ ಅನ್ಯ ಲೋಕದ ಸಂಚಾರದ ಅನುಭವಗಳು ನಮ್ಮಲ್ಲಿ ಮುದ್ರೆಯಾಗಿರೋದು ನೆನಪಿನಲ್ಲಿ ಉಳಿಯುತ್ತೆ. ಅದನ್ನ ಕನಸು ಅಂತ ಕರಿತೀವಿ. ಇನ್ನು ಜಾಗೃತ ಸ್ಥಿತಿ ಅಂತಂತಂದ್ರೆ ಅದು ಹೇಳೋ ಅವಶ್ಯಕತೆನೇ ಇಲ್ಲ. ಈಗ ಜಾಗೃತ ಸ್ಥಿತಿಯಲ್ಲಿ ಇರೋದ್ರಿಂದ ನೀವು ಮಾತಾಡ್ತಿದ್ದೀವಿ. ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ನೀವು ಗಂಗಾವತಿಯಲ್ಲಿದ್ದೀರಿ, ಇನ್ಯಾರೋ ಬಾಗಲಕೋಟೆಯಲ್ಲಿ ಇದ್ದಾರೆ, ಎಷ್ಟೋ ಜನ. ನಾನು ಬೆಂಗಳೂರಿನಲ್ಲಿ ನಮ್ಮ ಮನೇಲಿ ಕುಳಿತುಕೊಂಡಿದ್ದೀನಿ. ಜಾಗೃತ ಮನಸ್ಸು ಅಂತ ಅನ್ನೋದು ಈ ಕೆಲಸಗಳನ್ನ ಮಾಡ್ತಾ ಇದೆ. ಈಗ ಪತ್ರಿಜಿಯವರು ಏನ್ ಹೇಳಿದ್ದಾರೆ ಅಂತ ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ಅವ್ರ ಉತ್ತರವನ್ನ ಹೇಳ್ಬಿಟ್ಟು ಇದರ ವಿಶ್ಲೇಷಣೆಗೆ ಹೋಗೋಣ. ತುಂಬಾ ಆಳವಾದ ಪ್ರಶ್ನೆಗಳಿವು. ಒಂದೊಂದು ಪ್ರಶ್ನೆಗೆ ಒಂದೊಂದು ಗಂಟೆ ನಾವು ವಿಶ್ಲೇಷಣೆಯನ್ನ ಮಾಡಿ ಆ ವಿವರಣೆಯನ್ನ ಕೊಡಬಹುದು, ಅಷ್ಟು ಆಳವಾಗಿದೆ ಇದು. ಈಗ ಪತ್ರಿ ಸರ್ ಏನ್ ಹೇಳ್ತಾರೆ, ಜಾಗೃತ ಸ್ಥಿತಿಯಲ್ಲಿ ನಾವು ಭೌತಿಕ ದೇಹದ ಮೂಲಕ ಈ ಭೌತಿಕ ಆಯಾಮದಲ್ಲಿ ಅಂದ್ರೆ ಫಿಸಿಕಲ್ ಡೈಮೆನ್ಷನ್, ಈ ಭೂಮಿಯಲ್ಲಿ ಕಾರ್ಯನಿರ್ವಹಿಸುತ್ತೇವೆ. ಜಾಗೃತ ಮನಸ್ಸು ಇರ್ಲೇಬೇಕು ಅದಕ್ಕೆ, ನಾವು ಕೆಲಸ ಮಾಡ್ಬೇಕಾದ್ರೆ. ಆದರೆ ಕನಸಿನ ಸ್ಥಿತಿ ಅಂತಂದ್ರೆ ಅದು ಕೇವಲ ಭ್ರಮೆ ಅಲ್ಲ. ಅದು ಬಹಳ ಜನ ಅನ್ಕೊಂಡಿದ್ರೆ ಅದು ಮನಸ್ಸಿನ ಭ್ರಮೆ ಅದು ಅಂತ. ಅದು ಭ್ರಮೆ ಅಲ್ಲ, ಅದು ಒಂದು ಜೀವನವೇ. ಆಯ್ತಾ, ಅದು ಜೀವನವೇ. ಇಲ್ಲಿ ಭೂಮಿಯ ಜೀವನ ಅಲ್ಲ, ಅದು ಲೋಕಾನುಲೋಕದ ಜೀವನ. ಅದು ಪತ್ರಿ ಸರ್ ಹೇಳ್ತಾರೆ. ಇದು ನಮ್ಮ ಸೂಕ್ಷ್ಮ ಶರೀರವು ಅಂದ್ರೆ ಆಸ್ಟ್ರಲ್ ಬಾಡಿ ಭೌತಿಕ ದೇಹದಿಂದ ಹೊರಬಂದು ಸೂಕ್ಷ್ಮ ಲೋಕಗಳಲ್ಲಿ ಅಂದ್ರೆ ಆಸ್ಟ್ರಲ್ ವರ್ಲ್ಡ್ ಅವುಗಳಲ್ಲಿ ಮಾಡುವ ನೈಜ ಪ್ರಯಾಣವಾಗಿದೆ. ಅಂದ್ರೆ ರಿಯಲ್ ಟೈಮ್ ಟ್ರಾವೆಲಿಂಗ್ ಅಂತ ಇದನ್ನು ಕರಿತೀವಿ ನಾವು ಬೇರೆ ಲೋಕಗಳಿಗೆ. ಪತ್ರಿಜಿಯವರು ಕನಸನ್ನು ಸೂಕ್ಷ್ಮ ಶರೀರ ಯಾನ ಎಂದು ವಿವರಿಸುತ್ತಾರೆ. ಬಹಳ ನೋಡಿ ಎಷ್ಟು ಚೆನ್ನಾಗಿ. ಈ ಎರಡೂ ಸ್ಥಿತಿಗಳು ಕೂಡ ತಮ್ಮದೇ ಆದ ಆಯಾಮಗಳಲ್ಲಿ ನಡೆಯುತ್ತೆ. ಇಲ್ಲಿದು ಅಲ್ಲಿ ಇರಲ್ಲ, ಅಲ್ಲಿದು ಇಲ್ಲಿ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ಇಲ್ಲಿರ್ತೀವಿ, ಬಾಡಿ ಇಲ್ಲಿರುತ್ತೆ, ಆದರೆ ನಮ್ಮ ಚೇತನ ಅಲ್ಲಿಗೆ ವಿಸ್ತಾರ ಆಗಿರುತ್ತೆ. ಆಯ್ತಾ. ಜಾಗೃತ ಮನಸ್ಸು ಇದ್ದಾಗ ಅಲ್ಲಿ ಕನೆಕ್ಟಿವಿಟಿ ಇರಲ್ಲ, ಈ ಭೂಮಿ ಮೇಲೆ ಸಮಗ್ರವಾಗಿ 100% ಇರುತ್ತೆ. ಸೊ ಇದು ಅದನ್ನ ನಾವು ಜಾಗೃತ ಸ್ಥಿತಿ ಮತ್ತೆ ಕನಸಿನ ಸ್ಥಿತಿಯ ಒಂದು ಇದೆ. ಇನ್ನು ಮೂರನೇದೊಂದು ಸ್ಥಿತಿ ಇದೆ, ಸುಪ್ತ. ಅದು ಏನು ಅಂತ ಯಾರಿಗೂ ಗೊತ್ತಾಗಲ್ಲ, ಎಲ್ಲಿರ್ತೀವಿ ಅಂತಾನು ಗೊತ್ತಾಗಲ್ಲ ನಮ್ಗೆ.
ಸೊ ಸುಪ್ತ ಮನಸ್ಸು, ಅದು ಸಬ್ಕಾನ್ಶಿಯಸ್ ಮೈಂಡ್, ಅದು ಇರ್ಲಿ. ಈಗ ಪತ್ರಿ ಸರ್ ಅವರು ಹೇಳಿರೋ ಪ್ರಕಾರನೇ ಬಹಳ ಜನಕ್ಕೆ ಲೋಕಾನುಲೋಕ ಸಂಚಾರ ಅಂತ ಅನ್ನೋದು, ಎಲ್ಲಿದೆ ಲೋಕ, ನಾವು ಸತ್ ಮೇಲೆ ಇನ್ಯಾವ ಲೋಕಕ್ಕೆ ಹೋಗ್ತೀವೋ ಯಾರಿಗ್ ಗೊತ್ತು, ಹುಟ್ಟು ಅಂತ ಅನ್ನೋದು ಏನು ಗೊತ್ತಿಲ್ಲ, ಸಾವು ಅಂತಂದ್ರೆ ಏನು ಗೊತ್ತಿಲ್ಲ, ಎಲ್ಲವೂ ಕೂಡ ಅಜ್ಞಾನ ಅಂತ ಅನ್ಬೋದು. ಆದ್ರೆ ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಿರ್ತಕ್ಕಂಥವ್ರು, ದಿವ್ಯ ಪ್ರಕಾಶ ಜ್ಞಾನವನ್ನ ಹೊಂದಿರ್ತಕ್ಕಂಥವ್ರು, ಎನ್ಲೈಟನ್ಮೆಂಟ್ ಅಂತ ನಾವು ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಆಯ್ತಾ, ಜ್ಞಾನೋದಯ ಅಂತ ಕನ್ನಡದಲ್ಲಿ ಇನ್ನೊಂದು ಪದ ಇದೆ. ಇದು ಹೊಂದಿರ್ತಕ್ಕಂಥವ್ರಿಗೆ ಈ ಜಗತ್ತಿನ ಸತ್ಯ, ಈ ಜಗತ್ತು ಅಂತಂದ್ರೆ ಪ್ರಪಂಚ ಅಲ್ಲ. ಪ್ರಪಂಚ ಅಂತಂದ್ರೆ ಈ ಭೂಮಿಗೆ ನಾವು ಬಳಸ್ತೇವೆ ಪದ. ಅಂತಂದ್ರೆ ಇರುವುದು, ಪಂಚ ಅಂದ್ರೆ ಐದು ಮೂಲಭೂತ ವಸ್ತುಗಳಿಂದ ಆಗಿರ್ತಕ್ಕಂಥ ಈ ಪ್ರಪಂಚಕ್ಕೆ, ಈ ಭೂಮಿ ಅಂತ ಹೇಳ್ತೀವಿ ನಾವು. ವಿಶ್ವ ಅಥವಾ ಜಗತ್ತು ಅಂತಂತಂದ್ರೆ ಅದು ಯೂನಿವರ್ಸ್. ಅಂದ್ರೆ ಭೂಮಿ ಬಿಟ್ಟು ಇಂಥದೇ ಲೋಕಗಳು, ಲೋಕಾನುಲೋಕಗಳಿದೆ. ಅಲ್ಲಿಂದ ನಾವು ಬಂದಿರತಕ್ಕಂಥದ್ದು ಆತ್ಮದ ಲೋಕಗಳ ಬಗ್ಗೆ ಹೇಳಬೇಕು ಅಂತಂತಂದ್ರೆ ಬೇಕಾದಷ್ಟಿದೆ. ನಮ್ಮ ಆತ್ಮದ ಹಂತ ಏನಿದೆ, ಆ ಹಂತಕ್ಕೆ ತಕ್ಕ ಹಾಗೆ ನಾವು ಅಲ್ಲಿ ವಾಸ ಮಾಡ್ತಾ ಇರ್ತೀವಿ. ಪ್ರಯೋಗಗಳನ್ನು ಮಾಡಬೇಕು ಅಂತಂದಾಗ ನಮ್ಮ ಜನ್ಮ ಚಕ್ರದಲ್ಲಿ, ಜನನ ಮರಣಗಳ ಚಕ್ರದ ಮೂಲಕ ನಾವು ಮತ್ತೆ ಈ ಭೂಮಿಗೆ ಬರ್ತೇವೆ, ಒಂದು ಉದ್ದೇಶ ಇಟ್ಟುಕೊಂಡು. ಹಾಗಾಗಿ ಈ ಭೂಮಿಗೆ ಬಂದಾಗ ಈ ಜಾಗೃತ ಮನಸ್ಸನ್ನು ಇಟ್ಕೊಂಡು ಕೆಲಸ ಮಾಡ್ತೀವಿ. ಈ ಭೂಮಿಯಿಂದ ನಾವು ಹೊರಗಡೆ ಅಂತಂದ್ರೆ ಆಸ್ಟ್ರಲ್ ಟ್ರಾವೆಲ್ ಮಾಡಿದಾಗ ಲೋಕಾನುಲೋಕ ಸುತ್ಕೊಂಡು ಬರ್ತೀವಿ. ಅಂತಹ ಲೋಕಾನುಲೋಕ ಸುತ್ತೇನೆ ಬಂದಂತಹವರು ದೊಡ್ಡ ದೊಡ್ಡ ಸಂಗೀತಗಾರರು, ದೊಡ್ಡ ದೊಡ್ಡ ವಿಜ್ಞಾನಿಗಳು, ದೊಡ್ಡ ದೊಡ್ಡ ಆವಿಷ್ಕಾರಗಳನ್ನು ಮಾಡಿರ್ತಕ್ಕಂಥದ್ದು, ಒಳ್ಳೊಳ್ಳೆ ಉತ್ತಮವಾದ ಸಾಹಿತ್ಯವನ್ನು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು ಕವಿಗಳು, ಅದೆಲ್ಲವೂ ಕೂಡ ಅಂತರ್ಸ್ಫುರಣೆಯಿಂದ ಬಂದಿರತಕ್ಕಂಥದ್ದು ಅಂತ ಹೊರಗಡೆ ಹೇಳಿದ್ರು ಕೂಡ ಅವೆಲ್ಲವೂ ಕೂಡ ಅನ್ಯ ಲೋಕದ ಜ್ಞಾನವೇ ಆಗಿದೆ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಇಷ್ಟು ಈ ಒಂದು ಪ್ರಶ್ನೆಗೆ ಹೇಳಿ. ಮುಂದಿನ ಪ್ರಶ್ನೆ ಕೇಳಿ. ಸರ್, ಈಗ ತಾವು ಕನಸಿನ ಬಗ್ಗೆ ಹೇಳಿದ್ರಲ್ಲ ಸರ್, ಅದು ನಾವು ತುಂಬಾ ಸೂಕ್ಷ್ಮ ಶರೀರದಲ್ಲಿ ಹೋಗ್ಬೇಕಾದ್ರೆ ಬಹಳ ಫಾಸ್ಟ್ ಆಗಿ ಹೋಗ್ತಿರ್ತೀವಿ. ಅಲ್ಲಿ ಪಡೆದಂತ ಜ್ಞಾನವನ್ನ ಇಲ್ಲಿ ನಮ್ಗೆ ನೆನಪಿರ ಅರ್ಧಂಬರ್ಧ ಸಂಬಂಧ ಸಾಟಿಲ್ದಂಗೆ ಇರುತ್ತಂತೆ. ಆಮೇಲೆ ಇಲ್ಲಿ ನಾವು ಮಲಗಿದಾಗ ಸರ್ ಕೆಲವು ಸಲ ಕನಸು ಬೀಳ್ತಾ ಇರುತ್ತೆ, ಕನಸಲ್ಲಿ ಅರ್ಧ ಎಚ್ಚರ ಇರ್ತೈತೆ. ಹೆಂಗಂದ್ರೆ ಇದನ್ನ ಎದ್ದ ತಕ್ಷಣ ಯಾರಾದ್ರೂ ಹೇಳ್ಬಿಡ್ರ ಅನ್ಕೊಂತಿರ್ತೀವಿ, ಬಟ್ ಎದ್ದು ಹಾಸಿಗೆ ಮೇಲೆ ಕೂತ ತಕ್ಷಣ ಮರೆಯಾಗ್ಬಿಡುತ್ತೆ ಸರ್ ಆ ಕನಸು. ಇದು ಬಹಳಷ್ಟು ಸಲ ಅನುಭವಕ್ಕೆ ಬಂದಿದೆ ಸರ್. ಆಮೇಲೆ ಕನಸಿನ ಬಗ್ಗೆ ನ್ಯೂ ಎನರ್ಜಿ ಬಹಳ ಚೆನ್ನಾಗಿ ಹೇಳ್ಯಾರ ಸರ್. ನಮ್ಗೆಲ್ಲ ಏನೋ ಯುದ್ಧ ಮಾಡಿದಂಗೆ ಭಯಾನಕ ಕನಸುಗಳು, ಅಥವಾ ಯಾರೋ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ ನಮ್ಗೆ ಅಂತ ಬರ್ತಕ್ಕಂತ ಕನಸುಗಳು ಹೆಂಗಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಆ ಓಲ್ಡ್ ಎನರ್ಜಿಯ ಛಾಯೆಯನ್ನ ನಾವು ರಿಲೀಸ್ ಮಾಡ್ತಾ ಇರ್ತೀವಂತೆ ಸರ್ ಆ ಕನಸಿನ ಒಳಗಡೆ. ಅಂತ ಭಯಾನಕ ಕನಸುಗಳು ಬರೋದು ಆ ಕಾರಣಕ್ಕಾಗಿ ಅಂತ ಹೇಳ್ತಾರೆ ಸರ್ ಅಲ್ಲಿ.